ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮಲೆನಾಡು ವ್ಲಾಗ್ ಇನ್ಸ್ಟಾ ಪೇಜ್ಗೆ. ಟುಡೇಸ್ ಮಿನಿ ವ್ಲಾಗ್. ಇವತ್ತು ನಾನು ಕೆಲಸ ಬಿಟ್ಟು ಹಾಗೆ ಸೀದಾ ಬಂದೆ ದೇವಸ್ಥಾನದ ಕಡೆಗೆ. ಯಾಕಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಇವತ್ತು ಗುರು ಪೂರ್ಣಿಮೆ. ಎಷ್ಟು ಜನ ಬಂದಿದ್ದೀರಾ ಅಂತ ನೀವೇ ನೋಡ್ತಾ ಇದ್ದೀರಾ. ಸಿಕ್ಕಾಪಟ್ಟೆ ಜನ ಕಣ್ರಿ. ಅಂತೂ ಇಂತೂ ರಾಘವೇಂದ್ರ ಸ್ವಾಮಿ ಸನ್ನಿಧಿ ಒಳಗೆ ಹೋದೆ, ಆದರೆ ಲೈನಲ್ಲಿ ನಿಂತ್ಕೊಳ್ಳೋದು ತುಂಬ ಇತ್ತು. ಕೈ ಸ್ವಲ್ಪ ಪೆಟ್ಟಾಗಿದ್ದಕ್ಕೆ ನಿಧಾನಕ್ಕೆ ಹೋಗೋಣ ಅಂತ ನಾನು ಸುಮ್ಮನೆ ಇದ್ದೆ. ಭಕ್ತಾದಿಗಳ ಸಂಖ್ಯೆಯ ಹಲವಾರು ಅಂತ ಹೇಳ್ತಾ ಮತ್ತೊಮ್ಮೆ ಪೂಜ್ಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅಂತ ಹೇಳ್ತಾ ರಾಯರನ್ನು ಸ್ಮರಿಸುತ್ತಾ ನಾನು ಹೊರಟೆ ಸೀದಾ ಲೈಟ್ ಕಡೆಗೆ. ನೀವು ನೋಡ್ತಾ ಇದ್ದೀರಾ ರಾಘವೇಂದ್ರ ಸ್ವಾಮಿನ ಭಕ್ತಾದಿಗಳ ಸಂಖ್ಯೆ ಅಂತೂ ಸಿಕ್ಕಾಪಟ್ಟೆ ಇತ್ತು. ನಾನು ನವಗ್ರಹಕ್ಕೆ ಕೈ ಮುಗಿದು ಮತ್ತೆ ಲೈನಿಗೆ ಬಂದು ಜಾಯ್ನ್ ಆದೆ. ಕಮ್ಮಿ ಆಗ್ತಾ ಅಂತ ನೋಡಿದ್ರೆ ಸಿಕ್ಕಾಪಟ್ಟೆ ಜನ ಬರ್ತಾನೆ ಇದ್ರು. ಇನ್ನು ನೀವು ಏನಾದರೂ ರಾಯರ ದರ್ಶನ ತಗೊಬಂದ್ರೆ ಹಾಗಾದರೆ ಮಿಸ್ ಮಾಡದೆ ಕಮೆಂಟ್ ಮಾಡಿ. ಈಗ ನೀವು ತಗೋಬೇಡಿ ರಾಯರ ದರ್ಶನನ್ನ. ಪೂಜ್ಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅಂತ ಹೇಳ್ತಾ ಓಂ ಶ್ರೀ ರಾಘವೇಂದ್ರಾಯ ನಮಃ. ಹಾಗೆ ಹೋಗ್ತಾ ಇಲ್ಲೊಂದು ಕ್ಯೂಟ್ ಬೇಬಿ ಇದ್ದಿದ್ರು. ಅವರು ಕೂಡ ರಾಘವೇಂದ್ರ ಸ್ವಾಮಿ ಪಾತ್ರ ಹಾಕಿದ್ರು. ನೋಡಿ ತುಂಬ ಖುಷಿ ಆಯಿತು. ಹಾಗೆ ದೇವ್ರಿಗೆ ಕೈ ಮುಗಿದು ನಂತರ ಹೋದೆ ನಾನು ಪ್ರಸಾದದ ಕಡೆಗೆ. ಇನ್ನು ಮುಂದಿನ ತಿಂಗಳು 10, 11, 12ಕ್ಕೆ ಗುರುಗಳ ಆರಾಧನೆ ಇದೆ, ರಾಯರ ಆರಾಧನೆ ಇದೆ. ಮಿಸ್ ಮಾಡದೆ ಬನ್ನಿ ಅಂತ ಹೇಳ್ತಾ ಪ್ರಸಾದ ತಗೊಂಡು ತಿಂದು ಸುಮಾರು ಹೊತ್ತು ಅಲ್ಲೇ ಕೂತು ಮನಸ್ಸಲ್ಲಿ ಎಷ್ಟೇ ನೋವಿದ್ರು ಒಂದ್ಸಲ ರಾಯರಿದ್ದಾರೆ ಅಂತ ಅನ್ಕೊಂಡ್ರೆ ಸಾಕು, ಎಲ್ಲ ಪಾಸಿಟಿವ್ ವೈಬ್ಸು. ಇನ್ನು ನಾನು ಹೊರಡೋ ಟೈಮ್ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸಿದ್ದೀನಿ. ಲಾಸ್ಟ್ಲಿ ಈ ಒಂದು ಮೆಸೇಜ್ ನೋಡಿ, ಫುಲ್